ನಮಸ್ಕಾರ. ಎನ್ಆರ್ ನ್ಯೂಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಜಮಖಂಡಿಯ ಪೊಲೀಸ್ ಉಪವಿಭಾಗಾಧಿಕಾರಿಗಳ ಕಾರ್ಯಾಲಯದಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಜಮಖಂಡಿಯ ಮಾನ್ಯ ಪೊಲೀಸ್ ಉಪವಿಭಾಗಾಧಿಕಾರಿಗಳಾದ ಶ್ರೀ ಸೈಯದ್ ರೋಷನ್ ಜಮೀನ್ ಎಸ್ ಇವರು ಧ್ವಜಾರೋಹಣವನ್ನು ಮಾಡಿ ಸಿಬ್ಬಂದಿಗಳ ಜೊತೆ ಮಾತನಾಡಿದರು. 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಮತ್ತು ಪೊಲೀಸ್ ಅಧಿಕಾರಿಗಳು ತಮ್ಮ ಸಾಧನೆಯ ಮಾಡಿದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ನಂತರ ಮುಂದೆ ಬರುವ ಚುನಾವಣೆಯನ್ನು ಸರಿಯಾದ ರೀತಿಯಲ್ಲಿ ಮಾಡೋಣ ಅಂತ ಕೈಮುಖವನ್ನು ಆಗದಂತೆ ನೋಡಿಕೊಳ್ಳೋಣ. ಇದೇ ಸಂದರ್ಭದಲ್ಲಿ ಹಲವಾರು ವಿಷಯಗಳ ಬಗ್ಗೆ ಜಮಖಂಡಿಯ ಸಿಪಿಐಗಳಾದ ಮಲ್ಲಪ್ಪ ಮಡ್ಡಿಯವರು ನೇತೃತ್ವದ ತಂಡವು ಹಿಪ್ಪರಗಿಯ ಕಾರ್ ಸ್ಫೋಟದಲ್ಲಿ ಪತ್ತೆ ಮಾಡಿತು. ಜಮಖಂಡಿ ಗ್ರಾಮೀಣ ಪಿಎಸ್ಐಗಳಾದ ಗಂಗಾಧರ್ ಪೂಜಾರಿಯವರು ಕಾರ್ಯಕ್ರಮವನ್ನು ನೆರವೇರಿಸಿದರು. ನಗರ ಪಿಎಸ್ಐಯಾದ ಅನಿಲ್ ಕುಂಬಾರ ಈ ಸಂದರ್ಭದಲ್ಲಿ ಹಾಜರಿದ್ದರು. ಡಿವೈಎಸ್ಪಿಯವರು ಸಿಪಿಐಯವರು ಎಲ್ಲಾ ಸಿಬ್ಬಂದಿಯವರಿಗೆ 80ನೆಯ ಗಣರಾಜ್ಯೋತ್ಸವದ ಶುಭಾಶಯಗಳು ಕೋರಿದರು. ಎಎಸ್ಐ ಮತ್ತು ಅಡ್ ಕಾನ್ಸ್ಟೇಬಲ್ ಹಾಗೂ ಕಾನ್ಸ್ಟೇಬಲ್ಗಳು ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಎಂಬತ್ತನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತ ನಾವೆಲ್ಲರೂ ಕೂಡ ದೇಶದ ಎಲ್ಲ ಭಾಗಗಳಲ್ಲಿ ಹಾಗೂ ಎಲ್ಲ ಆರ್ಮಿ ಫೋರ್ಸ್ಗಳಲ್ಲಿ, ಎಲ್ಲ ಕಚೇರಿಗಳಲ್ಲಿ ಹಾಗೂ ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ನಾವೆಲ್ಲರೂ ಕೂಡ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ನಾವು ಅದ್ಧೂರಿಯಾಗಿ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಶುಭ ಸಂದರ್ಭದಲ್ಲಿ ಪೊಲೀಸ್ ವಿಭಾಗದ ಉಪಾಧಿಕಾರಿಯಾಗಿ ನಾನು ತಮಗೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇಶ 80 ವರ್ಷಗಳನ್ನು ಕಂಡಿದೆ ಸ್ವಾತಂತ್ರ್ಯ ನಂತರ. ಈ ಒಂದು ನಿಮಿತ್ತ ದೇಶ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದೆ. ಅನಂತರ ಟೆಕ್ನಾಲಜಿಕಲಿ ನಾವು ಭಾಳಷ್ಟು ತಂತ್ರಜ್ಞಾನ ಆದರೂ ಸಹಿತ ನಮ್ಮಲ್ಲಿ ಸಾಕಷ್ಟು ಒಂದು ಟಾಸ್ಕ್ಸ್ಗಳು ಇದ್ದಾವೆ. ಇದರಲ್ಲಿ ವಿಶೇಷವಾಗಿ ಭಾರತ ದೇಶಕ್ಕೆ ಎದುರಾಗ್ತಕ್ಕಂತಹ ಏನಿದೆ ಒಂದು ಇಂಪಾರ್ಟೆಂಟ್ ಟಾಸ್ಕ್ಸ್ ಏನಿದೆ ಅದನ್ನು ಯಾವಾಗಲೂ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈ ದೇಶಕ್ಕೆ ಮಾರಕವಾಗಿರ್ತಕ್ಕಂತಹ ಒಂದು ಭಯೋತ್ಪಾದನೆ, ಅನಂತರ ಕೋಮುವಾದ, ಅನಂತರ
ಅಸಮತೋಲನೆ ಇರ್ತಕ್ಕಂತಹ ಆ, ಒಂದು ಪ್ರದೇಶಗಳು, ಆನಂತರ ಜಾತ್ಯತೀತತೆ, ಈ ರೀತಿ ಹಲವಾರು ಟಾಸ್ಕ್ಗಳನ್ನ ಎದುರಿಸಬೇಕಾಗುತ್ತೆ. ಅದೇ ರೀತಿ ಇತ್ತೀಚೆಗೆ ಪೊಲೀಸ್ ಇಲಾಖೆಯಲ್ಲಿ ನಮಗೆ ಎದುರಾಗ್ತಕ್ಕಂತಹ ಇಂಪಾರ್ಟೆಂಟ್ ಒಂದು ಟಾಸ್ಕ್ಸ್ ಏನಪ್ಪ ಅಂದರೆ, ನಂಬರ್ 1 ಸೈಬರ್ ಕ್ರೈಮ್ ಕೇಸಸ್, ಎರಡನೇದು ನಾರ್ಕೋಟಿಕ್ ಡ್ರಗ್ಸ್ ಕೇಸಸ್, ಆನಂತರ ಭಯೋತ್ಪಾದನೆಗೆ ಯೂಸ್ ಆಗ್ತಕ್ಕಂತಹ ಮಟೀರಿಯಲ್ಸ್, ಇಂತಹ ಒಂದು ಸಂಘಟಿತ ಅಪರಾಧಗಳು ಏನಿದ್ದಾವೆ ಅವೆಲ್ಲವೂ ಕೂಡ ಒಂದು ಮಹತ್ತರವಾಗಿರ್ತಕ್ಕಂತಹ ಒಂದು ಚಾಲೆಂಜಸ್ ನಮಗೆ ಎದುರಾಗ್ತವೆ. ಅವನ್ನ ಎದುರಿಸ್ತಕ್ಕಂತಹ ಕೆಲಸ ಕಾರ್ಯಗಳು ಎಲ್ಲರಿಂದನೂ ಕೂಡ ಆಗಬೇಕು. ನಾವು ಒಂದು ಸುಸಂಸ್ಕೃತ ಹಾಗೂ ಒಂದು ವ್ಯವಸ್ಥಿತ ಒಂದು ಆಡಳಿತ ವ್ಯವಸ್ಥೆ ಮಾಡಲಿಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ನಮ್ಮ ಒಂದು ಕೆಲಸ ಕಾರ್ಯಗಳು ಇರಬೇಕಾಗುತ್ತೆ. ನಾವು ಕೂಡ ಉನ್ನತೀಕರಣ ಸಾಧನೆ ಮಾಡಬೇಕಾಗುತ್ತೆ. ಕರ್ನಾಟಕ ಪೊಲೀಸ್ ಏನಿದೆ ಇದು ದೇಶದಲ್ಲಿನೇ ಒಂದು ಆಧುನಿಕ ವ್ಯವಸ್ಥೆಯನ್ನು ಒಳಗೊಂಡಂತಹ ಪೊಲೀಸ್ ಇಲಾಖೆ ನಮ್ಮದಾಗಿರೋದ್ರಿಂದ ನಾವು ಕೂಡ ಸಾಕಷ್ಟು ಒಂದು ಟೆಕ್ನಾಲಜಿನ ನಾವು ಬಳಕೆ ಮಾಡಿಕೊಂಡು ನಾವು ನಮ್ಮ ಕೆಲಸ ಕಾರ್ಯಗಳನ್ನ, ದೈನಂದಿನ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಮಗೆ ಚಾಲೆಂಜಸ್ ಆಗಿ ಬರ್ತಕ್ಕಂತಹ ಮಲ್ಟಿಪಲ್ ಎಲೆಕ್ಷನ್ಸ್ ನಮಗೆ ಎದುರಾಗ್ತವೆ. ಒಂದು ಟ್ರೈಲೇಯರ್ ಇರ್ತಕ್ಕಂತಹ ಒಂದು ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯತಿ ಹಾಗೂ ಗ್ರಾಮ ಪಂಚಾಯತ್ ಚುನಾವಣೆಗಳು, ಆನಂತರ ಅದಾದ ನಂತರ ಬೇರೆ ಬೇರೆ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಎದುರಾಗ್ತವೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗಿರ್ಬೇಕು ಹಾಗೂ ನಮ್ಮ ಕೆಲಸ ಕಾರ್ಯಗಳು ಉನ್ನತ ಮಟ್ಟದಲ್ಲಿ ಇರಬೇಕು. ತಾವೆಲ್ಲರೂ ಕೂಡ ಕಳೆದ ವರ್ಷದಲ್ಲಿ ತಾವೆಲ್ಲರೂ ಕೂಡ ಅದನ್ನು ಸಾಧನೆ ಮಾಡಿ ತೋರಿಸಿದ್ದೀರಾ. ಇತ್ತೀಚೆಗೆ ಜರುಗಿರ್ತಕ್ಕಂತಹ ಒಂದು ಹಿಪ್ಪರಿಗೆಯ ಬಾಂಬ್ ಬ್ಲಾಸ್ಟ್ ಕೇಸಲ್ಲಿ ಕೂಡ ತಾವೆಲ್ಲರೂ ಕೂಡ ಒಳ್ಳೆಯ ಒಂದು ಸಾಧನೆಯನ್ನು ಮಾಡಿ ಒಂದು ಉಪವಿಭಾಗಕ್ಕೆ ಹಾಗೂ ಜಿಲ್ಲೆಗೆ ಒಂದು ಹೆಮ್ಮೆ ತರ್ತಕ್ಕಂತಹ ಕೆಲಸ ಕಾರ್ಯಗಳು ನಿಮ್ಮ ನೇತೃತ್ವದ ಪೊಲೀಸ್ ಇನ್ಸ್ಪೆಕ್ಟರ್ ಮಟ್ಟಿಯವರ ನೇತೃತ್ವದ ಒಂದು ತಂಡ ಏನಿದೆ ಅದನ್ನ ಒಂದು ಮೆಚ್ಚುಗೆ ವ್ಯಕ್ತಪಡಿಸ್ತಕ್ಕಂತಹ ಕೆಲಸ ಕಾರ್ಯ ತಮ್ಮೆಲ್ಲರಿಂದನೂ ಆಗಿದೆ. ಇದರಿಂದ ನನಗೆ ಬಹಳಷ್ಟು ಸಂತೋಷ ಆಗಿದೆ ಹಾಗೂ ಪೊಲೀಸ್ ಇಲಾಖೆ ಹೆಮ್ಮೆ ಪಡ್ತಕ್ಕಂತಹ ಕೆಲಸ ಕಾರ್ಯಗಳು ನಮ್ಮ ಉಪವಿಭಾಗದಲ್ಲಿ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈದ್ ಮಿಲಾದ್ ಅನಂತರ ಗಣೇಶ ಹಬ್ಬಗಳು, ಅನಂತರ ನಿರಂತರವಾಗಿರ್ತಕ್ಕಂತಹ ಒಂದು ಬಂದೋಬಸ್ತುಗಳು ನಮಗೆ ಎದುರಾಗ್ತವೆ. ತಾವೆಲ್ಲರೂ ಕೂಡ ಒಂದು ಟೀಮ್ ವರ್ಕ್ ಆಗಿ ತಾವೆಲ್ಲರೂ ಕೂಡ ಮಾಡಬೇಕು. ನಿರಂತರವಾಗಿ ಕೆಲಸ ಕಾರ್ಯಗಳು ನಾವು ಮಾಡಬೇಕಾದಂತಹ ಸಮಯಗಳು ಒದಗಿ ಬರ್ತವೆ. 24x7 ಮಾಡ್ತಕ್ಕಂತಹ ಜವಾಬ್ದಾರಿ ಏನಿದೆ, ಕೆಲಸ ಕಾರ್ಯಗಳು ನಮ್ಮ ಮೇಲೆ ಇದಾವೆ, ನಮ್ಮ ಹೆಗಲ ಮೇಲೆ. ನಾವೆಲ್ಲರೂ ಕೂಡ ಸಮರ್ಥವಾಗಿ ಅದನ್ನ ಎದುರಿಸ್ತೀರಿ ಅಂತ ಹೇಳ್ಬಿಟ್ಟು ಒಂದು ವಿಶ್ವಾಸದೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ತಮಗೆ ಪುನಃ ನಾನು ಉಪವಿಭಾಗದ ಅಧಿಕಾರಿಯಾಗಿ ತಮ್ಮ ಹಾಗೂ ತಮ್ಮ ಕುಟುಂಬಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ಹಾರ್ದಿಕವಾಗಿರ್ತಕ್ಕಂಥ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಆನಂತರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಹಾಗೂ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಇವರೆಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಪತ್ರಿಕಾ ಮಾಧ್ಯಮ ಮಿತ್ರರು ಕೂಡ ಭಾಗವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳು ಕೂಡ ಭಾಗವಹಿಸಿದ್ದಾರೆ. ಅವರಿಗೆ ಕೂಡ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಶುಭವಾಗಲಿ. ನಮಸ್ಕಾರ.